ಈಶ್ವರ ಗುರು ಸೋಮೇಶ್ವರ ಸುರವಿಗೆ ಮಾಡುವೆ ನಮಸ್ಕಾರ. ಸೋಮೇಶ್ವರ ಗುರು ಸೋಮೇಶ್ವರ ಸುರವಿಗೆ ಮಾಡುವೆ ನಮಸ್ಕಾರ. ಮುಗಿಯುವೆ ಕರವಾ ನಿನಗ ಬೇಡುವ ವರವಾ, ಪೂಜಕ ತರುವೆನೋ ಪುಷ್ಪ ಪನ್ನೀರ. ಸೋಮೇಶ್ವರ ಗುರು ಸೋಮೇಶ್ವರ ಸುರವಿಗೆ ಮಾಡುವೆ ನಮಸ್ಕಾರ. ನಿನ್ನ ಮಹಿಮಾ ಬಾಳ ದೊಡ್ಡದ ಪರಂಪರ, ಎಳೆಯನ್ನ ಬೀಳತಾವೋ ಗಂಗನ ನೀರ. ಸೋಮೇಶ್ವರ ಗುರು ಸೋಮೇಶ್ವರ ಸುರವಿಗೆ ಮಾಡುವೆ ನಮಸ್ಕಾರ. ಎಷ್ಟೋ ದೈತ್ಯರಿಗೆ ಮಾಡಿದವರ ಶ್ವೇತನ್ನ ಮಾಡಿದೀನಿ ಉದ್ಧಾರ. ಸೋಮೇಶ್ವರ ಗುರು ಸೋಮೇಶ್ವರ ಸುರವಿಗೆ ಮಾಡುವೆ ನಮಸ್ಕಾರ. ಸುರವಿಗೆ ಮಾಡುವೆ ನಮಸ್ಕಾರ. ಸುರವಿಗೆ ಮಾಡುವೆ ನಮಸ್ಕಾರ. ನನ್ನ ಗುರುಗಳು ಆಗಮಿಸಿದರು ಅಥವಾ ಇಲ್ಲವೋ? ಅಯ್ಯೋ ದೇವ, ಒಮ್ಮೆಲೆ ಮಾಯವಾದೆಯ ತಂದೆ. ದೇವ, ನೀವು ಹಾಕಿದ ಕಟ್ಟಳೆ ಕಡೆ ಕಾಣಿಸುವುದರೊಳಗಾಗಿ ನಾನು ನಿಮಗೆ ದ್ರೋಹ ಬಗೆದಂತಾಯಿತು ತಂದೆ. ಎಲ್ಲವೂ ವ್ಯರ್ಥವಾಯಿತು ತಂದೆ, ವ್ಯರ್ಥವಾಯಿತು ತಂದೆ. ಮರಳುತನದಿಂದ ಮಾರು ಹೋದ ನನಗೆ ಮರಳಿ ನೋಡಬೇಡವೆಂದು ಪುನಃ ಪುನಃ ಎಚ್ಚರಿಸಬಾರದ ತಂದೆ. ಎಂತ ಬಂದಿಟ್ಟು ದೇವ ತಂದೆ, ಮರಳುತನದಿಂದ ಮಾರು ಹೋದ ನನಗೆ ದಾರಿದೀಪವಾಗಿ ಮುನ್ನಡೆಸು ತಂದೆ, ಮುನ್ನಡೆಸು. ಎಲ್ಲಿ ಮಾಯವಾದ ದೇವ ನನಗಾಯ್ತು ಬಾಳ ನೋವ. ಎಲ್ಲಿ ಮಾಯವಾದ ದೇವ ನನಗಾಯ್ತು ಬಾಳ ನೋವ. ದಿನ ಬೇಡ ನನಗ
ಎಲ್ಲಿ ಮಾಯವಾದೋ ದೇವ ನನಗಾಯ್ತು ಬಾಳ ನೋವ ಎಲ್ಲಿ ಮಾಯವಾದೋ ದೇವ ನನಗಾಯ್ತು ಬಾಳ ನೋವ ಎಲ್ಲಿ ಮಾಯವಾದೋ ದೇವ ಎಲ್ಲಿ ಮಾಯವಾದೋ ದೇವ ನನಗಾಯ್ತು ಧೈರ್ಯಗೆಡಬೇಡ ಸಿದ್ದೇಶ, ಧೈರ್ಯಗೆಡಬೇಡ. ನಿನ್ನ ಗುರು ಅಗೋಚರನಾದನೆಂದು ಭಯಪಡಬೇಡ. ನಿರಾಕಾರವಾಗಿ ನಿನ್ನ ಗುರು ನಿನ್ನ ಬೆಂಗಾವಲಿಗೆ ನಿಂತಿದ್ದಾನೆ. ಆ ನಿನ್ನ ಗುರು ನನ್ನ ಗುರು ಮಾಯದ ರೂಪದಲ್ಲಿರುವನೇ. ನಿನ್ನ ಗುರು ಮಾಯದ ಮಕನಾಪುರದಲ್ಲಿ ಮಾಯವಾಗಿದ್ದಾನೆ. ಚಿಂತಿಸಬೇಡ ಸಿದ್ದೇಶ, ಸಮಯ ಬಂದಾಗ ನಿನ್ನಲ್ಲಿಗೆ ಬರುವೆ. ನಿನಗೆ ಒದಗಿದ ಕಷ್ಟ ನಷ್ಟದಲ್ಲಿ ಗುರು ಬಾಯಿಗಿರಲು ಸದಾ ಸಿದ್ಧನಿದ್ದೀನಿ ಸಿದ್ದೇಶ. ಚಿಂತೆಗೊಳಗಾಗದೆ ಅಲ್ಲಿಯೇ ನೆಲೆಸು. ನಿನಗೆ ಇಷ್ಟ ಸಕಲ ಪ್ರಾಪ್ತವಾಗುವುದು ಸಿದ್ದೇಶ. ನೀನು ಅರಮನೆಯ ಶಿವಸಿದ್ಧನಾಗು. ಅದೇ ನಿನ್ನ ಮೂಲ ವಾಸದ ಸಿದ್ಧಾಟಿಕೆಯ ಸ್ಥಳ. ನನ್ನ ಗುರು ಮಾಯದ ರೂಪದಲ್ಲಿ ಮಾತನಾಡುತ್ತಾನೆ. ಹೌದು, ನನ್ನ ಗುರು ನನಗೆ ಹಾಕಿಕೊಟ್ಟ ಸ್ಥಾನ ಇದೆ. ಈ ಸ್ಥಾನವನ್ನು ಬಿಟ್ಟು ಇನ್ನೆಲ್ಲಿಗೂ ಹೋಗಬಾರದು. ಹೌದು, ಅಲ್ಲಿ ಕಾಣುವುದು ಅರಕೇರಿಯ ಗ್ರಾಮ. ಹೌದು, ಅದೇ ಸ್ಥಳ, ಅದೇ ಗ್ರಾಮ. ನನ್ನ ಗುರುಗಳು ಮಾಯವಾದದ್ದು. ಅದಕ್ಕಾಗಿ ಆಶ್ರಮ ಮಾಯ ಮಕಣಾಪುರವಾಯಿತು. ಹೌದು, ನಾನು ಇಲ್ಲೇ ಆಶ್ರಮ ಮಾಡಿಕೊಂಡಿರುವೆ, ನನ್ನ ಗುರುವಿನ ಪೂಜೆ ಮಾಡುತ್ತಾ. ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶರಣು ಗುರುವೇ ಶರಣು. ಶರಣು ಶರಣು. ಬಾರಪ್ಪ ಭೂತಳಿಸಿದ್ದ. ಗುರುವೇ, ನನ್ನನ್ನು ನಿಮ್ಮ ಸಂಗಟ ಕರೆದುಕೊಂಡು ನಡೆಯರಿ ಗುರುವೇ. ಆಗಲಿ ಬಾರಪ್ಪ ಭೂತಳಿಸಿದ್ದ. ನೀವು ಪಡೆದಿರುವ ಈ ಜಗತ್ತಿನ ದೀವ ಅನ್ನ ಪ್ರಸಾದ ದೀವ ಜೋಡಿಗೆ ಹೊಂದಿದ್ರೆ ಅದರಲ್ಲೇ ಬದುಕುವೆನು. ಇಲ್ಲ ನಿಮ್ಮ ಆಶ್ರಮದಲ್ಲೇ ಇರುತ್ತೇನೆ ಗುರುವೇ. ಆಗಲಿ ಬಾರಪ್ಪ ಭೂತಳಿಸಿದ್ದ. ಹಾ ಗುರುವೇ, ನೀವು ನನಗೆ ಗುರುಗಳು. ನಿಮ್ಮ ಗುರುಗಳು ಯಾರಿಂದ ತೋರಿಸಿದ್ಯಾ ಗುರುವೇ? ಕೇಳು ಭೂತಳಿಸಿದ್ದ, ಕೇಳು. ನಿಮಗೆ ತಿಳಿಸಲೆಂದೇ ನನ್ನ ಗುರುಗಳಾದ ಶಿವ ಸೋಮಲಿಂಗೇಶ್ವರನನ್ನು ಕರೆದುಕೊಂಡು ಬಂದೆ. ಆಗಲಿ ಗುರುವೇ, ನೀವು ನನಗೆ ಗುರುಗಳು. ಆ ಸೋಮಲಿಂಗೇಶ್ವರು ನಿಮ್ಮ ಎಲ್ಲರಿಗೂ ಗುರುಗಳು. ಗುರುಗಳು ಮತ್ತು ದೇವರು. ಅಂತ ದೇವರನ್ನು ಪೂಜಿಸಿ ಪುನೀತರಾಗೂ ನಡೆಯರಿ ಗುರುವೇ. ಹಾಗೆ ಏಕಲವ್ಯನ ಗುರುವಿನ ಮೂರ್ತಿಯನ್ನು ಪೂಜಿಸಿ ಕರ್ತಾಗೂ ನಡೆಯರಿ ಗುರುವೇ. ಅಲ್ಲಿ ನೋಡು ಭೂತಳಿಸಿದ್ದ, ಈ ಗುಡ್ಡುಗಾಡು ಎಷ್ಟು ಸುಂದರವಾಗಿದೆ. ಚಕೋರ ಪಕ್ಷಿಗಳ ನೀನಾದ ಹಸಿರು ತೋರಣ ಹಾಸುವಂತಾಗಿದೆ. ಇಂಥ ಜಾಗೆಯಲ್ಲಿ ನಿಶ್ಚಿಂತೆಯಿಂದ ತಂಗಬಹುದಲ್ಲವೇ ಶಿಷ್ಯವರೇ? ಹೌದು ಗುರುವೇ, ಮತ್ತೆ ನಡೆಯಲು ನಮ್ಮ ಕಾಯಕ ಆಗಿ ನೋಡಿರಿ ಗುರುವೇ. ಅಲ್ಲಿ ನೋಡು ಭೂತಳಿಸಿದ್ದ, ಅವರ್ಯಾರು ಇತ್ತ ಕಡೆಗೆ ಬರುತ್ತಿದ್ದಾರಲ್ಲ? ಗುರುವೇ, ಅವರು ಅರಕೇರಿ ಊರಿನ ಪ್ರಮುಖರಿರುವರು ಗುರುವೇ. ಶರಣು ಗುರುವೇ ಶರಣು. ಶರಣರಿಗೆ ಶರಣು ಶರಣು. ಬನ್ನಿರಿ ಗುರುವೇ, ಅವರು ನಮ್ಮ ಊರಲ್ಲಿ ಮಹಾತ್ಮರ ಸನ್ನಿಧಾನ ಆಯ್ತಂದು ಆತುರಪಟ್ಟು ಬಂದಿರೋ ನೋಡಿ ಗುರುವೇ. ಮಹಾತ್ಮರೇ, ತಮ್ಮ ಸೇವೆಯಲ್ಲಿ ನಾವು ನಿಮ್ಮ ಶಿಶು ಮಕ್ಕಳಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುವೆನು.
ಈ ಜಗತ್ತಿನಲ್ಲಿ ಅನನ್ಯ ಕ್ರೂರ ಕೃತಿಯಿಂದ ನಡೆದುಕೊಳ್ಳುತ್ತಿರುವ ಹೌದಪ್ಪು ಸರ್. ಈ ನಮ್ಮಂತ ನರ ಮಾನವರನ್ನು ಉದ್ಧಾರ ಮಾಡುವ ಸಲುವಾಗಿ ಮರ್ತ್ಯ ಲೋಕಕ್ಕಿಳಿದು ಬಂದಂತ ಮಾತು ಮರುತ್ತಾವು. ಇಂದಿನಿಂದ ನಮ್ಮ ಕರ್ಮದ ಕಥೆಗಳನ್ನು ಮುಚ್ಚಿ ಪುಣ್ಯದ ಕಥೆಗಳನ್ನ ಧ್ಯಾನದ ಜ್ಯೋತಿ ಹಚ್ಚಿರಿ ಮಾತ್ಮರೇ. ನಮ್ಮಪ್ಪಗಳಿರ ಕೋಟ್ಯಾನು ಕೋಟೆ ದೇವತೆಗಳ ಸಮೂಹದಲ್ಲಿ ಕೈಲಾಸದಲ್ಲಿ ನನ್ನ ತಂದೆ ತಾಯಿಯ ಸೇವೆಯನ್ನು ವೈಭವದಿಂದ ಮಾಡುತ್ತಿದ್ದೆ. ನಾನು ಗೈದ ಸೇವೆಯ ಫಲವಾಗಿ ನನ್ನನ್ನು ಈ ಧರೆಗೆ ಕಳಿಸಿದರು. ಈ ಕರಿತಲಿ ಮಾನವರಿಗಾಗುವ ಕಷ್ಟ ಪರಿಹಾರಗಳು ಈ ಚಾಡಿಯೊಂದಿಗೆ ಸುಗಮವಾಗಿ ಸಾಗಲೆಂದು ಹರಸಿ ನನ್ನನ್ನು ಈ ಧರೆಗೆ ಕಳಿಸಿದರು. ಇನ್ನು ನನ್ನ ವೃತ್ತಾಂತವನ್ನು ಹೇಳುತ್ತೇನೆ, ಕೇಳಿರಿ. ಹೇಳಿರು ಗುರುವೆ, ಎಲ್ಲವನ್ನು ಸವಿಸ್ತರವಾಗಿ ಹೇಳುವಂತವರಾಗಿರಿ. ಗೌಡರೇ, ಪ್ರಥಮದಲ್ಲಿ ಶಿವನಿಂದ ಪಡೆದ ವರಪ್ರಸಾದ ಮಹಾಪ್ರಸಾದ ಗಂಟು, ಒಟ್ಟೋಲಗ ಕಂಚಿನ ಕೈತಾಳ, ಹುಟ್ಟು ಬಂಜೇರಿಗೆ ಸಂತಾನ ಫಲ, ಮಳೆ ಕೀಲು ಬೆಳೆ ಕೀಲು, ಹೋಮದ ಕಂಬಳಿ ನಿಯಮದ ಬೆತ್ತ, ಜೊತೆಗೆ ಗುರುವಿನನ್ನು ಕರೆದುಕೊಂಡು ಈ ಜಗತ್ತಿನ ಆಗುಹೋಗಳ ಕಲ್ಯಾಣಗೋಸ್ಕರ ಯಾವತ್ತು ಸಕಲ ಐಶ್ವರ್ಯದ ವರಗಳನ್ನು ಪಡೆದುಕೊಂಡು ಬಂದಿದ್ದೇನೆ. ಮಾತ್ಮರೇ, ತಮ್ಮಂತವರು ನಮ್ಮ ವ್ರತ ಭೂಮಿಯ ಸ್ಥಾನಗೈದು ನಮ್ಮ ಭಾಗ್ಯದ ಬಾಗಿಲು ತೆರೆಸಿರಿ. ಸಕಲ ಐಶ್ವರ್ಯದ ದಿವ್ಯ ಮೂರ್ತಿಗಳೇ, ತಮ್ಮ ಚರಣ ಕಮಲಕ್ಕೆ ಎರಗುವೆನು. ದೀರ್ಘಾಯುಷ್ಮಾನ್ ಭವ, ಕಲ್ಯಾಣ ಮಸ್ತು. ಮಾತ್ಮರೇ, ಈ ಊರಲ್ಲಿ ಅದಟ್ಟು ಕುಂಟರು ಕಿವಡರು ಮಕ್ಕಳಿಲ್ಲ ಎಂದು ಪರಿತಪಿಸುವ ಮಂಜಿ ಮಾತಾಯರು ಇದ್ದಾರೆ ತಂದೆ. ಈ ದೌರ್ಭಾಗ್ಯರಿಗೆಲ್ಲ ಯೋಗ್ಯ ದರ್ಶನ ಮಾಡಿಸಲೇಬೇಕು. ಅಂದರೆ ಇವರು ಪುನೀತರಾಗುತ್ತಾರೆ. ಸಿದ್ದೇಶ್ವರರ ನಿತ್ಯ ಭೋಜನಕ್ಕೆ ಸಕಲ ಸೌಕರ್ಯಗಳನ್ನು ಒದಗಿಸಲು ನಾನಿನ್ನು ಹೋಗಿ ಬರುವೆನು. ಹೋಗಿ ಬನ್ನಿ. ಕರುಣಿಸುದೇವಾ ಕಣಬಾಯಿ, ನಮಗೆಂದು ಜಗದರಣ ತೀರಿತು. ಕಣಬಾಯಿ, ನಮಗೆಂದು ಜಗದರಣ ತೀರಿತು. ಕಣಬಾಯಿ, ಅದಕ್ಕಾಗಿ ವಿಷವನ್ನು ಮೊದಲು ನಾನು ಕುಡಿಯುತ್ತೇನೆ. ಕಣಬಾಯಿ, ನಾನು ಕುಡಿಯುತ್ತೇನೆ. ಬೇಡಪ್ಪತಿ ದೇವ, ಬೇಡ. ಈ ವಿಷವನ್ನು ನಾನು ಮೊದಲು ಕುಡಿಯುತ್ತೇನೆ, ಕೊಡಿರಿ. ಇಲ್ಲ ಕಣಬಾಯಿ, ಆ ವಿಷವನ್ನು ಮೊದಲು ನಾನು ಕುಡಿಯುತ್ತೇನೆ. ಕಣಬಾಯಿ, ನಾನು ಕುಡಿಯುತ್ತೇನೆ. ನೀನು ಆ ಗುಡಿಯಲ್ಲಿರುವ ಮಹಾದೇವರನ್ನು ಸ್ಮರಿಸಿ ಪ್ರಾಣದೇ ಆಚಾರ್ಯ ನೋಡು ದೇವ ಎಂದು ಮನೆ ಮುಂದೂರಿ ಗಿಡ ಹುಟ್ಟಿ ಬಂಜಿಯ ಮನೆ ಮುಂದೂರಿ ಗಿಡ ಹುಟ್ಟಿ ಟಂಗಿನ ಟಂಗೆಲ್ಲ ಗಿಳಿ ಕುಳಿತು ಮಾತ ಟಂಗಿನ ಟಂಗೆಲ್ಲ ಗಿಳಿ ಕುಳಿತು ಮಾತಾಡಿ ಬಂಜಿ ನಿನ್ನ ಬದುಕ ನೆರವರಿ ನೀನು ಆ ಗುಡಿಯಲ್ಲಿರುವ ಮಹಾತ್ಮರನ್ನು ಸ್ಮರಿಸಿ ಪ್ರಾಣದೇ ಆಚಾರ್ಯ ನೋಡು ದೇವ ಎಂದು ಆ ದೇವರಿಗೆ ಶಾಪವಿಟ್ಟು ನೀನು ವಿಷವನ್ನು ಕುಡಿ ಕಣಬಾಯಿ.
ಗಣಪತಿ ದೇವ ಬೇಡ, ನಾನೇ ಮೊದಲು ವಿಷ ಕುಡಿಯುತ್ತೇನೆ. ಅದು ಏಕೆಂದರೆ ನೀವು ಮೊದಲು ವಿಷ ಕುಡಿದು ಪ್ರಾಣ ಬಿಟ್ಟರೆ ನನಗೆ ಅಕಾಲ ಮೃತ್ಯುತನದ ವಿಷ ಒದಗಿ ನಾನು ಜೀವನದಲ್ಲಿ ಮುಕ್ತಿ ಕಾಣುತ್ತೇನೆ ಸ್ವಾಮಿ. ಸ್ವಾಮಿ ಹಣಬಾಯಿ, ನೀವು ಮೊದಲು ಪ್ರಾಣ ಬಿಟ್ಟರೆ ನಾನು ನಿಮ್ಮ ಮುಂದೆ ಮುತ್ತೈದೆ ಸಾವನ್ನು ತಂದಿದ್ದರೆ ತವರತ್ತು ಬಂದಿದ್ದರೆ ಬಳಗತ್ತು, ತಂದಿದ್ದರೆ ತವರತ್ತು ಬಂದಿದ್ದರೆ ಬಳಗತ್ತು, ಸಾವಿರ ಕೆತ್ತು ಪತಿ ಪುರುಷ, ಸಾವಿರ ಕೆಚ್ಚು ಪತಿ ಪುರುಷ ನನ್ನ ಮಗನೇ ಮಾಣಿಕದ ಹರಳು ಮಗ ಅಚ್ಚ ದೇವ. ಕಣಬಾಯಿ, ನಾ ಕುಡಿ ನೀ ಕುಡಿ ಅನ್ನೋದು ಬೇಡ ಕಣಬಾಯಿ, ಬೇಡ. ಮತ್ತೆ ಹೇಗೆ ಮಾಡುವುದು ಸ್ವಾಮಿ? ಪತಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು, ಪತಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು. ಪ್ರಾಣ ಬಿಡುತ್ತೇನೆ ಸ್ವಾಮಿ. ಕಣಬಾಯಿ, ವಿಷವನ್ನು ಕುಡಿಯೋಣ. ಪತಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು, ಪತಿಯಾಗಿ ಬಾಳುವುದಾಕೋ ಲೋಕದಪ್ಪ ಕೀರ್ತಿಯ ಸಾಕು. ರೊಕ್ಕ ರೂಪಾಯಿ ಯಾರಿಗೆ ಬೇಕೋ ಗಲ್ಲಿ ಬಂಗಾರ ಎತ್ತಾಕಬೇಕು, ರೊಕ್ಕ ರೂಪಾಯಿ ಯಾರಿಗೆ ಬೇಕೋ ಗಲ್ಲಿ ಬಂಗಾರ ಎತ್ತಾಕಬೇಕು. ಉಪಾಸಿತರ ಇರುವಲದಾಕೋ, ಉಪಾಸಿತರ ಇರುವಲದಾಕೋ, ಮರಿಯಾಗ ಮಕ್ಕಳಿಂದ ಪತಿಯಾಗಿ ಬಾಳುವುದಾಕೋ ಲೋಕದ ಕೀರ್ತಿಯ ಸಾಕು, ಪತಿಯಾಗಿ ಬಾಳು